ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ತಾವೆಲ್ಲರೂ ಟೈಟಲ್ ನೋಡಿರಿ, ತಮಗೆಲ್ಲ ಗೊತ್ತಾಗೈತಿ ಏನು ಅಂತಂದು ಹೇಳಿ. ಸೊ ವಿಲ್ ಮೇಕ್ ಅ ಒನ್ ಸ್ಮಾಲ್ ರೀಡಿಂಗ್ ರಿಲೇಟೆಡ್ ಟು ಪಾಸ್ಟ್ ಲೈಫ್. ಓಕೆ, ಹಿಂದಿನ ಜನ್ಮ ಮತ್ತು ಅದರೊಂದಿಗೆ ಈಗ ಬಂದಿರುವಂಥ ಕೆಲವೊಂದಿಷ್ಟು ಕರ್ಸಸ್ ಮತ್ತು ಫುಲ್ಫಿಲ್ ಆಗಲಾರದೆ ಇರುವಂಥ ತಮ್ಮ ಆಸೆ ಮತ್ತು ಆಕಾಂಕ್ಷೆಗಳು ಈ ಜನ್ಮದಲ್ಲಿ ಯಾವ ರೀತಿಯಿಂದ ತೊಂದರೆ ಕೊಡ್ತಾ ಇವೆ ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಓಕೆ, ನೋಡಿ ಹೇಳ್ತಾರೆ ಪುನರ್ಜನ್ಮ ಇಲ್ಲ ಅಥವಾ ಲಾಸ್ಟ್ ಬರ್ತ್ದಿಂದ ನಾವೇನೂ ಕ್ಯಾರಿ ಮಾಡಿಲ್ಲ ಅಂತ ಏನೇನೋ ಹೇಳ್ತಿರ್ತಾರೆ. ಕೆಲವೊಂದಿಷ್ಟು ಜನ ಎಷ್ಟೆಲ್ಲ ಡಿಬೇಟ್ ಮಾಡ್ತಿರ್ತಾರೆ. ವಿಚಾರ ಮಾಡಿರಿ, ಎಷ್ಟೊಂದು ಜನ ಅದೇವು ನಾವಿಲ್ಲ ಪೃಥ್ವಿ ಮೇಲೆ. ಮತ್ತು ಹಿಂದಿಂದ ಏನಾದರೂ ನಮ್ಮ ಜೊತೆ ಅಕೌಂಟ್ ಬರಲಾರ್ದೆ ಇರ್ತಿತ್ತು ಅಂತಂದ್ರೆ ನಾವೆಲ್ಲರೂ ಒಂದೇ ಥರ ಜೀವನ ಮಾಡ್ಬೋದಾಗಿತ್ತಲ್ಲ. ಎಲ್ಲರ ಹತ್ರ ದುಡ್ಡು ಇರ್ಬೋದಾಗಿತ್ತು, ಎಲ್ಲರ ಹತ್ರನೂ ಗಾಡಿ ಇರ್ಬೋದಾಗಿತ್ತು. ಯಾರೋ ಬಡವರು, ಯಾರೋ ಶ್ರೀಮಂತರು, ಯಾರೋ ಅತಿ ಶ್ರೀಮಂತರು, ಯಾರ ಹತ್ರ ತಿನ್ನಕ್ಕೆ ಊಟನೂ ಇಲ್ಲ. ಇದೆಲ್ಲ ಯಾಕೆ? ಸೊ ದೇರ್ ಮಸ್ಟ್ ಬಿ ಸಮಥಿಂಗ್ ಅಲ್ಲ. ಸೊ ಅದೇನು ಅಂತಂದು ಹೇಳಿ ಇವತ್ತು ನೋಡೋಣ. ಈಗ ಯಾವ ವಿಷಯದಲ್ಲಿ ನಮಗೆ ಯಾವ ಥರದ ಸುಧಾರಣೆಗಳನ್ನು ಈ ಲೈಫ್ದಲ್ಲಿ ಮಾಡ್ಕೋಬೇಕು. ಯಾಕಂತಂದ್ರೆ ಸಂಚಿತ ಕರ್ಮವನ್ನು ಕಳೀಲಿಕ್ಕಂತಂದು ಹೇಳಿ ಯಾವ ವಿಷಯಗಳನ್ನು ನಾವು ಸರಿಯಾಗಿ ನೋಡಿಕೊಂಡು ಜೀವನ ಮಾಡಬೇಕು ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಓಕೆ, ಸೊ ತಾವು ಇದರಲ್ಲಿ ಮೂರು ಫೈಲ್ಸ್ ಅಂತ ಇಟ್ಕೊಡ್ರಿ. ಸೊ ಇಂಟ್ಯೂಟಿವ್ಲಿ ನಿಮಗೆ ಯಾವ ಫೈಲ್ ಬೇಕು ನೀವು ಚೂಸ್ ಮಾಡಿಕೊಡ್ರಿ. ಓಕೆ, ಸೊ ವಿಲ್ ಟಾಕ್ ಅಬೌಟ್ ದಿಸ್ ಫಸ್ಟ್ ಫೈಲ್. ಸೊ ತಾವು ಯಾರೆಲ್ಲ ಚೂಸ್ ಮಾಡ್ಕೊಂಡಿರಿ ಫಸ್ಟ್ ಫೈಲು, ಅವರಿಗೆ ಪೇಜ್ ಆಫ್ ವಾಂಡ್ಸ್, ಹೇರೋಫಂಟ್ ಆ್ಯಂಡ್ ಪೇಜ್ ಆಫ್ ಕಪ್ಸ್, 8 of cups, 3 of pentacles. Okay, so pile number 1, let us see the story. Okay, see bottom ದೊಳಗೆ ಏನೈತಿ 8 of cups, that shows separation, means Saturn. Okay, Saturn ಹೆಂಗಂತಂದ್ರೆ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ವೈಸ್, ಒಂಥರ ಡ್ರೈನೆಸ್. ಆಮೇಲೆ ನಿಮಗೆ ರುಟೀನ್ದೊಳಗೆ ಕೆಲಸ ಮಾಡೋಕೆ ಹಚ್ತಾನೆ ನಾವು. ಡೈಲಿ ಒಂದೇ ಥರದ ಕೆಲಸ ಮಾಡೋದು, ಟಾಸ್ಕ್ಗಳನ್ನ ಒಂಥರ ರಿಪಿಟೇಟಿವ್ದೊಳಗೆ ಮಾಡೋದು. ಅಂದರೆ ಒಂದೇ ಥರ ಕೆಲಸ ಮಾಡಿ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು. ಒಂಥರ ಸರ್ವಂಟನಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರ್ತಾವೆ. ಒಂಥರ ರಿಲೇಷನ್ಶಿಪ್ದೊಳಗೆ ಒಂಥರ ಪ್ರಾಕ್ಟಿಕ್ಯಾಲಿಟಿ ಇರ್ತೈತಿ. ಈ ಥರದ ಎಲ್ಲ ವಿಷಯಗಳ್ನ ಶನಿ ರೆಪ್ರೆಸೆಂಟ್ ಮಾಡ್ತಾನೆ. ಓಕೆ, ಇದು ಸೆಪ್ರೇಷನ್ ಯಾಕೆ ತೋರಿಸ್ತತಿ ಅಂತಂತಂದ್ರೆ ನನಗನ್ಸಿದ ಮಟ್ಟಿಗೆ ನಿಮ್ಮ ಡಿಸೈರ್ಸ್ ನಿಮ್ಮ ತಂದೆ ಜೊತೆ ನಿಮ್ಮ ಮನೆತನ ಜೊತೆ ಇಲ್ಲಿ ಫುಲ್ಫಿಲ್ ಆಗಿಲ್ಲ. ಲಾಸ್ಟ್ ಬರ್ತದೊಳಗೆ ಫುಲ್ಫಿಲ್ ಆಗಿಲ್ಲ. ನೀವೇನು ಮಾಡಿರಿ ಅಂತಂದ್ರೆ ಈ ಟ್ರೆಡಿಷನ್ ಅನ್ರಿ, ಈ ಬಿಲೀಫ್ ಸಿಸ್ಟಮ್ ಅನ್ರಿ, ಇದರಿಂದ ಹೊರಗೆ ಬೀಳೋದು ವಿಚಾರ. ಇಲ್ಲಿ ಹೆಂಗೈತಿ ಅಂತಂದ್ರೆ ಒಂಥರ ಕ್ಯೂರಿಯಾಸಿಟಿ ಏನ್ರಿ, ಒಂಥರ ಎಕ್ಸ್ಪ್ಲೋರ್ ಮಾಡ್ಬೇಕಂತಂತನ್ರಿ. ನಿಮಗೆ ಆ ಥರದ ಎಲ್ಲ ಆಸೆಗಳು. ಆದರೆ ನಿಮ್ಮಲ್ಲಿ ಹೆಂಗಂತಂತಂದ್ರೆ ಸ್ಯಾಟರ್ನ್ ಆ್ಯಂಡ್ ಜುಪಿಟರ್ ಯಾವಾಗ ಕಂಬೈಂಡ್ ಆಗ್ತಾವಲ್ಲ ಅಥವಾ ಕಾಂಬಿನೇಷನ್ ಯಾವಾಗ ಬರ್ತದಲ್ಲ, ಇವರು ಹಳಿ ಪದ್ಧತಿಗಳನ್ನ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ನಿಮ್ಮ ಮನೆಯೊಳಗೆ ಹೋದ ಜನದೊಳಗೆ ಆ ಥರದ ಇದನ್ನಿತ್ತು, ಆ ಥರದ ಟ್ರೆಡಿಷನ್ದೊಳಗೆ ನೀವು ನಡೀತಿದ್ರಿ. ಸೊ ನಿಮಗೆ ಅದು ಬೇಡಾಗಿತ್ತು. ನಿಮ್ಮ ಸ್ವಭಾವ ಹೆಂಗಿತ್ತು ಅಂತಂತಂದ್ರೆ ನೀವು ಪ್ಯಾಷನೇಟ್, ಓಕೆ, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋಂಥದ್ದು, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡುವಂಥ ಪರ್ಸ್ನಾಲಿಟಿ ನಿಮ್ಮದು. ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡುವಂಥ ಪರ್ಸ್ನಾಲಿಟಿ. ಈಗ ಹೆಂಗಂತಂದ್ರೆ ಒಂಥರ ಇವ್ರು ಹೆಂಗಿರ್ತಾರೆ ಅಂತಂದ್ರೆ ಒಂಥರ ಸ್ಟ್ರಕ್ಚರ್ಡ್ ಆರ್ಗನೈಜೇಷನ್. ಅಂದ್ರೆ ನಾವು ಹಿಂಗೆ ಮಾಡಬೇಕು, ಹಿಂಗೆ ಬದುಕಬೇಕು, ಇಷ್ಟೇ ಇರಬೇಕು. ಬಟ್ ನೀವು ಅದಕ್ಕೆ ಯಾವತ್ತೂ ಒಪ್ಕೊಂಡಿಲ್ಲ. ಇಲ್ಲಿ ಸಪ್ರೇಷನ್ ತೋರಿಸ್ತೈತಿ. ಗುರು ಅಂತಂತಂದರೆ 9th house ಆ್ಯಂಡ್ 12th house ಓನ್ ಮಾಡ್ತಾರೆ. 9th house ಆ್ಯಂಡ್ 12th house ಬೋತ್ ಶೋಸ್ ಲಾಂಗ್ ಡಿಸ್ಟೆನ್ಸ್ ಜರ್ನಿ. ಸೊ ಅದಕ್ಕೇನಾಗೈತಿ ಅಂತಂದ್ರೆ ನೋಡ್ರಿ, ಇಲ್ಲೇನೈತಿ ಅಂತಂದ್ರೆ ಇಮೋಷ್ನಲಿ ನೀವು ಇಲ್ಲಿಂದ ಬಿಟ್ಟು ಹೋಗಿರಿ. ಅಂದರೆ ಇಮೋಷ್ನಲಿ ಹರ್ಟ್ ಆಗೈತಿ. ನಿಮಗೆ ಗೊತ್ತಾಗೈತಿ, ನಾ ಇಲ್ಲಿ ಇದ್ರೆ ನಾನು
ನನಗೆ ನನ್ನ ಹಂಗೆ ಬದುಕಾಕೆ ಇಲ್ಲಿ ಬರಂಗಿಲ್ಲ, ಅಥವಾ ಈ ಥರದ ಮೆಂಟ್ಯಾಲಿಟಿ ಒಳಗೆ ನನ್ನ ಮೆಂಟ್ಯಾಲಿಟಿ ಸೂಟ್ ಆಗಂಗಿಲ್ಲ. ಸೊ ನೀವು ಇಲ್ಲಿಂದ 8 of Cups, ದಿಸ್ ಇಸ್ ಅ ಸಾಟನ್ ಎನರ್ಜಿ, 8 ನಂಬರ್ ಇಸ್ ಅ ಸಾಟನ್ ಎನರ್ಜಿ. ನೀವು ಇಲ್ಲಿಂದ ಹೊರಗೆ ಬಿದ್ದಿರಿ. ನಿಮ್ಮ ತಂದೆ ಅನ್ರಿ, ಅಥವಾ ಫಾದರ್ ಅನ್ರಿ, ಫಾದರ್ ಫಿಗರ್ ಅನ್ರಿ, ಗುರುಗಳು ಅನ್ರಿ, ಮೆಂಟೋರ್ ಅನ್ರಿ, ಈ ಥರ ಯಾರಾದರೂ ಅದಾರಲ್ಲ, ಅವರು ನನಗನ್ಸಿದ ಮಟ್ಟಿಗೆ ಭಾಳ ಸ್ಟ್ರಿಕ್ಟ್ ನೇಚರ್ದವ್ರು, ಅಂದರೆ ಕಟ್ಟರ್ಪಂಥಿ ಅಂತಂತಾರಲ್ಲ, ಆ ಥರದ್ದು ಜೀವನ ಅವ್ರು ಮಾಡ್ತಿದ್ರು. ಒಂಥರ ಓಲ್ಡ್ ಟ್ರೆಡಿಷನ್ ಫಾಲೋ ಮಾಡೋರು. ಧ್ಯಾನ, ಯೋಗ, ಪ್ರಾಣಾಯಾಮ, ಸಾಧನ, ಈ ಥರದ ವಿಷಯಗಳನ್ನು ಫಾಲೋ ಮಾಡ್ತಿದ್ರು ಅವರು. ಓಕೆ, ಬಟ್ इसके हिसाब से ना तुम्हारी ज़िंदगी बिल्कुल अलग थी. ನಿಮಗೆ ಏನಾದರೂ ಹೊಸದು ಹುಡುಕೋದು, ಯಾವಾಗಿದ್ರೂ ಔಟ್ ಆಫ್ ದ ಬಾಕ್ಸೇ ಹೋಗಿ ಏನಾದರೂ ವಿಚಾರ ಮಾಡೋದನ್ರಿ, ಹೋಗಿ ಹುಡುಕ್ಯಾಡೋದನ್ರಿ, ಆ ಥರದ ಕ್ಯೂರಿಯಾಸಿಟಿ ಇರುವಂಥ ನಿಮ್ಮವರು ಎಷ್ಟೋ ಕೆಲಸಗಳನ್ನು ಎಷ್ಟೋ ವಿಷಯಗಳನ್ನು ನೀವು ನಿಮ್ಮ ಫ್ಯಾಮಿಲಿ ಸಲುವಾಗಿ ಏನು ಮಾಡಬೇಕಾಗಿತ್ತಲ್ಲ, ಈ ನಿಮ್ಮ ಕ್ಯಾರೆಕ್ಟರ್ದಿಂದ ನಿಮ್ಗೆ ಅದನ್ನು ಮಾಡೋಕ್ಕಾಗಲಿಲ್ಲ. ನೀವು ಇಲ್ಲಿಂದ ಅವರಿಂದ ಸಪ್ರೇಟ್ ಆದರೆ. ಈ ಥರದ ಕಟ್ಟರ್ಪಂಥಿ ಜೀವನ ಯಾರು ಮಾಡ್ತಿರ್ತಾರಲ್ಲ, ಇವರೆಲ್ಲ ಹೆಂಗಿರ್ತಾರೆ ಗೊತ್ತಾನೆ. ನಾ ಹೆಂಗೆ ಹೇಳ್ತೇನೆ, ನೀ ಹಂಗೆ ಕೇಳ್ಬೇಕು. ಎಲ್ಲಿವರೆಗೂ ನೀವು ಇವ್ರು ಗುಡ್ ಬುಕ್ನಾಗ ಇರ್ತಿರಲ್ಲ, ಅಲ್ಲಿ ತನಕ ಅಷ್ಟ ಚಲೋ. ನೀವು ಇವ್ರ ಜೋಡಿ ಒಲ್ಲೆ ಅಂತಿರಲ್ಲ, ಅವ್ರು ನಕ್ಕಿ ನಿಮ್ಮನ್ನು ಬಿಡ್ತಾರೆ. ನಿಮ್ಮ ಜೀವನದೊಳಗೆ ಲಾಸ್ಟ್ ಬರ್ತೊಳಗೆ ಸೇಮ್ ಥಿಂಗ್ ಹ್ಯಾಪಂಡ್. ಓಕೆ, ಸೊ ಈ ಲೈಫ್ದೊಳಗೆ ಈಗ ಸದ್ಯ ಇದು ಏನಾಗಕತ್ತತಿ. ಸೊ ಈಗ ನಾವು ಏನು ನೋಡಿದ್ವಿ, ಇದರ ರಿಲೇಟೆಡ್ ಈಗ ಕರೆಂಟ್ ಪೊಸಿಷನ್ದೊಳಗೆ ನಾವು ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ. ಓಕೆ, ಡೆಕ್ ಕೆಳಗಡೆ 5 of Cups ಐತೆ. ಓಕೆ, ದಿಸ್ ಇಸ್ Knight of Pentacles, ದಿಸ್ ಇಸ್ 8 of Swords. ಸಿ ಹಿಯರ್ 8 of Cups, ಹಿಯರ್ 8 of Swords. ಸಿ ಹಿಯರ್ Hierophant, 5 ನಂಬರ್, ಹಿಯರ್ 5 of Cups. ಈ ಕರೆಂಟ್ ಪೊಸಿಷನ್ದೊಳಗೆ ನಿಮಗೆ ಯಾವ ರೀತಿಯಿಂದ ಪ್ರಾಬ್ಲಮ್ ಆಗ್ತಾ ಇರಬಹುದು. ಓಕೆ, ನಾವು ಅದನ್ನು ನೋಡೋಣ. 8th ಎನರ್ಜಿ ಅಲ್ಲಿಯೂ ಐತಿ. ಸೊ ನೀವು ಅದನ್ನು ಕ್ಯಾರಿ ಫಾರ್ವರ್ಡ್ ಎಲ್ಲಿ ಮಾಡಿರಿ, ಇಲ್ಲಿ ಮಾಡಿರಿ. ಅಲ್ಲಿ 5th ಎನರ್ಜಿ ಐತಿ, ಅದೆಲ್ಲಿ ಕ್ಯಾರಿ ಫಾರ್ವರ್ಡ್ ಆಗೈತಿ, ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗೈತಿ. ಇಲ್ಲೇನೈತಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಐತಿ ಸದ್ಯ. ಇಲ್ಲೇನೈತಿ, ನಿಮಗೆ ಇನ್ನರ್ ಜರ್ನಿ ಮಾಡಿರಿ ಅಂತಂದು ಹೇಳ್ತೈತೆ ಅದು. ನೋಡಿರಿ, ಇದು ಈ ಕರೆಂಟ್ ಪೊಸಿಷನ್ದೊಳಗೆ ನಿಮಗೆ ಇರೋದು ಹೆಂಗೆ ಅಂತಂತಂದ್ರೆ, ಸಿ ಯು ಆರ್ ಹೈಲಿ ಆಂಬಿಷಿಯಸ್. ನಿಮಗೆ ಅನಿಸ್ತೈತಿ, ನನಗೊಂದು ಸಮಾಜದೊಳಗೊಂದು ಒಳ್ಳೆ ಜಾಗ ಸಿಗಬೇಕು, ಜನ ನನ್ನ ಗುರ್ತು ಹಿಡಿಬೇಕು, ನಾನು ಒಂದು 10 ಮಂದಿಯೊಳಗೆ ಕುಂಡಿರ್ಬೇಕು, ಹೇಳ್ಬೇಕು, ಈ ಥರದ ವಿಚಾರಗಳು, ಜನ ನನ್ನನ್ನು ಬೆಂಬಲಿಸಬೇಕು, ಈ ಥರದ ಎಲ್ಲ ಒಳ್ಳೆಯ ವಿಚಾರಗಳೇ ನಿಮ್ಮಲ್ಲಿದಾವೆ. ಬಟ್ ಹೆಂಗೈತಿ ಗೊತ್ತಾ, ಇದು ಯಾಕೈತಿ ಅಂತಂತಂದ್ರೆ, ಇದು ನಿಮ್ಮ DNA ದೊಳಗನ್ರಿ, ನಿಮ್ಮ ಜೀನ್ಸ್ದೊಳಗೆ ಅಂತಂತಂದ್ರೆ ಲಾಸ್ಟ್ ಬರ್ತದಿಂದನೇ ಬಂದೈತೆ. ಈಗ ಅಲ್ಲಿ ಹೆರೋಫಂಟನ್ ಕಾರ್ಡ್ ಐತೆ. ಹೆರೋಫಂಟನ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ, ಇದು 9th ಹೌಸ್ ನಿಮ್ಮದು ಹೋದ ಜನದೊಳಗೆ ನಿಮ್ಮದು ಸಾಕಾಗುವಷ್ಟು ಸ್ಟ್ರಾಂಗ್ ಇತ್ತು. ನಿಮ್ಮದು ಒಳ್ಳೆಯ ಮನೆತನ. ಹೆಂಗಂತಂದ್ರೆ ಒಳ್ಳೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡುವಂಥ ಒಂದು ಮನೆತನ ನಿಮ್ಮದು. ಅಂದ್ರೆ ಈಗ ಗುರುವಿನ ಪರಂಪರೆಗೆ ಸಂಬಂಧಪಟ್ಟಂಥದ್ದು, ಅಥವಾ ಈಗ ಟ್ರೆಡಿಷ್ನಲ್ ವೇದೊಳಗೆ ಏನು ನಾವು ನಡ್ಕೊಂಡು ಹೋಗ್ತೇವಲ್ಲ, ಆ ಥರಕ್ಕೆ ಸಂಬಂಧಪಟ್ಟಂಥದ್ದು ಆ ಮನೆತನ. ನಿಮಗಲ್ಲಿ ಆಲ್ರೆಡಿ ರಿಕಗ್ನೈಸೇಷನ್ ಇತ್ತು. ನಿಮ್ಮ ಫ್ಯಾಮಿಲಿ ಬದಲಾಗಿ ಜನರು ಆ ಥರದ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿದ್ರು. ಬಟ್ ಅವಾಗ ನೀವು ಅದನ್ನು ಬಿಟ್ಟು ಹೋದ್ರಿ. ಯಾಕಂತಂದ್ರೆ ನೀವು ಔಟ್ ಆಫ್ ದ ಬಾಕ್ಸ್ ವಿಚಾರ ಮಾಡ್ತಿದ್ರಿ. ಅಂದ್ರೆ ನಿಮಗೆ ಬಂಧನ ಬೇಡಾಗಿತ್ತು ಅವಾಗ. ಆ ಟೈಮ್ದೊಳಗೆ ಈ ಬಂಧನದಿಂದ ಹೊರಗೆ ಹೋಗಬೇಕು ಅಂಥೇಳಿ ನೀವು ವಿಚಾರ ಮಾಡ್ತಿದ್ರಿ. ಅಂತಂದ್ರೆ ಖುಲೆ ವಿಚಾರಕ ಇನ್ಸಾನ್, ತುಮಾರೇ ನಿಮ್ಮ ವಿಚಾರಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ಮನಸ್ಸಿದ್ದಿರಲಿಲ್ಲ. ಬಟ್ ಈಗ ಹೆಂಗೈತಿ ಅಂತಂತಂದ್ರೆ, ಈಗ ನಿಮ್ಮ ವಿಚಾರಗಳನ್ನು ಈಗ ನೀವಾಗೇ ಇಲ್ಲಿ ಕಟ್ಟಿ ಹಾಕಿರಿ. ಈಗೇನಂತಂತಂದ್ರೆ 8 of Swords ಎನರ್ಜಿ ಈಗ ಸದ್ಯ ನಿಮ್ಮ ಹತ್ರ ಐತಿ. ನೀವು ಮನಸ್ಸು ಮಾಡಿದರೆ ನೀವೆಲ್ಲ ಇದರಿಂದ ಬಿಚ್ಕೊಂಡು ನೀವು ಹೊರಗೆ ಬರ್ಬೋದು. ಬಟ್ ಈಗ ಹೆಂಗೈತಿ ಅಂತಂತಂದ್ರೆ, ಮನಸ್ಸಿನೊಳಗೆ ಹೆಂಗೈತಿ, ಇಲ್ಲಿ 5 ನಂಬರ್ದು ಎನರ್ಜಿ ಐತಿ. ಇಲ್ಲಿ ಏನೋ ಒಂಥರ ನಿಮ್ಮ ಮೇಲೆ ಅನ್ನಿಸ್ತಿರ್ತೈತಿ, ಏನೋ ಕಳ್ಕೊಂಡಂಗೆ. ಆದರೆ ಈಗ ಹೆಂಗೈತಿ ಅಂತಂದ್ರೆ, ಪೂರ್ತಿ ಏನು ಕಳ್ಕೊಂಡಿಲ್ಲ. ಪೂರ್ತಿ ಯಾಕೆ ಕಳ್ಕೊಂಡಿಲ್ಲ ಗೊತ್ತಾ, ಹೋದ ಜನದೊಳಗೆ ನಿಮಗೆ ಬೇಕಾಗಿ ಅಥವಾ ನೀವು ಅವ್ರ ಜೊತೆ ಏನಾದರೂ ಕೆಟ್ಟ ವ್ಯವಹಾರ ಮಾಡಿ ನೀವೇನೂ ಬಿಟ್ಟು ಹೋಗಿಲ್ಲ ಅವ್ರನ್ನ. ಓಕೆ, ಅದು ಒಂದು ಟೈಮ್.
ನಿಮ್ಮ ಜೀವನ ಅಲ್ಲೇನ ಹೋಗಿ ಆಗಬೇಕಾಗಿತ್ತು. ಬಟ್ ಹೆಂಗೈತಿ ಅಂತಂದ್ರೆ ಕೆಲವೊಂದು ಕರ್ತವ್ಯ ಲೋಪಗಳು ಆದದಕ್ಕೆ ಇದು ಕ್ಯಾರಿ ಫಾರ್ವರ್ಡ್ ಆಗೈತಿ ಈಗ ಸದ್ಯ. ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಎಷ್ಟೆಲ್ಲ ಬಿದ್ದು ಹೋಗೈತಲ್ಲ, ಅದಕ್ಕೆ ಸಾಕಾಗೋಷ್ಟು ಹಿಂದ್ಗಡೆ ಉಳ್ಕೊಂಡೈತಿ. ನೀವೇನು ಮಾಡಬೇಕು ಅಂತಂತಂದ್ರೆ ನಿಮ್ಮ ಹತ್ರ ಏನೈತಲ್ಲ ನೀವು ಅದ್ರ ಮೇಲೆ ಕೆಲಸ ಮಾಡ್ಬೇಕು. ಈಗ ನಿಮಗೇನು ಅನಿಸತಿ ಅಂತಂದ್ರೆ ಲೈಫ್ದೊಳಗೆ ಒಂದು ಸ್ಟ್ಯಾಗ್ನೆನ್ಸಿ ಐತಿ. ನಿಮಗೆ ಅನಿಸತಿ ನನ್ನ ಲೈಫ್ ಯಾಕೋ ಮುಂದೆ ಹೋಗ್ತಾ ಇಲ್ಲ. ಬಟ್ ಹಾಗಿಲ್ಲ. ನಿಮಗೆ ಹೆಂಗೈತಿ ಅಂತಂತಂದ್ರೆ ನೀವು ಇಷ್ಟಪಟ್ಟರೆ ನೀವು ಜೀವನದಲ್ಲಿ ಮುಂದೆ ಹೋಗ್ಬಹುದು. ಆದರೆ ನಿಮಗೇನು ಅಂತಂತಂದ್ರೆ ನೀವು ವಾಪಸ್ ಮೆಲುಕು ಹಾಕ್ತೀರಿ ಅಂತಂತ ಅನಿಸತ್ತೆ. ನೀವು ಇರುವಂಥ ನೆಗೆಟಿವ್ ವಿಚಾರಗಳನ್ನು ವಾಪಸ್ ಮೆಲುಕು ಹಾಕಿ ನಿಮ್ಮನ್ನು ನೀವೇ ಸಿಕ್ಕಿ ಹಾಕಿಸ್ಕೊತೀರಿ. ಒಂಥರ ನಿಮ್ಗೆ ಅನಿಸತ್ತೆ ನಾ ಎಲ್ಲೋ ಟ್ರ್ಯಾಪ್ ಹಿಡ್ದೇನೇನೋ ಅಂತಂದು ಹೇಳಿ. ಬಟ್ ಆ ಥರ ಏನಿಲ್ಲ ನಿಮ್ಮಲ್ಲಿ. ನೋಡಿರಿ, ಇಲ್ಲಿ ಎಷ್ಟು ಮಾನಸಿಕ ದ್ವಂದ್ವ ಐತಿ ನಿಮ್ಮಲ್ಲೇ. ಪಾಸಿಟಿವ್ ಥಾಟ್ಸು, ನೆಗೆಟಿವ್ ಥಾಟ್ಸು ಎಲ್ಲ ಒಂಥರ ಹೋಪ್ಲೆಸ್ ಮಿಕ್ಸ್ಚರ್ ಇದ್ದಂಗೆ ಐತಿ ಸದ್ಯ ತಲೆಯೊಳಗೆ. ಬಟ್ ಇದಕ್ಕೆ ಹೆಂಗೈತಿ ಅಂತಾರೆ, ಒಂಥರ ಇನ್ನರ್ ಅವೇಕ್ನಿಂಗ್ ಕಾಲ್ ಇದೆ. ಒಂದು ಸ್ವಲ್ಪ ಐಸೋಲೇಟ್ ಆಗಬೇಕು, ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು, ವಿಚಾರಗಳನ್ನು ಕಂಟ್ರೋಲ್ ತೊಗೊಂಬರಾಕಂತಂದು ಹೇಳಿ. ಈಗ ಹೆಂಗೈತಿ ನೋಡ್ರಿ, ಯು ಆರ್ ಇನ್ ನೀಡ್ ಆಫ್ ಅ ಗೈಡೆನ್ಸ್. ನೋಡಿರಿ, ಈ ವ್ಯಕ್ತಿಗೆ ಹೆಂಗೈತಿ, ಈ ವ್ಯಕ್ತಿಗೆ ಸಾಕಾಗುವಷ್ಟು ವಯಸ್ಸಾಗೈತಿ. ಇಲ್ಲಿ ಹೆಂಗೈತಿ ಅಂತಂದ್ರೆ ಇದು ಗುರು ಅಂತಂತಂದ್ರೆ ಇವರು ವಯಸ್ಸಾದವ್ರನ್ನ. ಈಗ ಹೆಂಗೈತಿ ಅಂತಾರೆ ಇವರು ಮಂದಿಗೆ ಮಾರ್ಗದರ್ಶನ ಮಾಡ್ತಾರೆ. ಈಗ ನಿಮಗೂ ಒಂದು ಮಾರ್ಗದರ್ಶನದ ಅವಶ್ಯಕತೆ ಐತಿ. ಅದರ ಸಲುವಾಗಿ ನೀವೇನು ಮಾಡಬೇಕು, ಧ್ಯಾನ, ಯೋಗ, ಪ್ರಾಣಾಯಾಮ ಈ ಥರದ ವಿಷಯಗಳನ್ನು ನೀವು ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಲೈಫ್ ಎಷ್ಟೋ ಬೇಕಷ್ಟು ಸುಧಾರಣೆ ಆಗ್ತೈತಿ. ಸೊ ಇನ್ನೊಂದು ಡೆಕ್ ತೊಗೊಳ್ಳೋಣ, ಇದರಲ್ಲೇ ನೋಡೋಣ. ಅಂದ್ರೆ ಮೇನ್ಲಿ ನಿಮ್ಮ ಲೈಫದ್ದು ಯಾವ ಕಾರ್ನರ್ದೊಳಗೆ ಏನು ನಡೆಯಕತ್ತೈತಿ ಅನ್ನೋದು ಹೇಳಿದ್ದು ಗೊತ್ತಾಕೈತಿ. ಓಕೆ, ನೈಟ್ ಆಫ್ ಪೆಂಟಕಲ್ಸ್ ಇನ್ನೊಂದು ಏನು ಹೇಳ್ತೈತಿ ಅಂತಂದ್ರೆ ಒಂದು ರೀತಿಯಿಂದ ಅದು ಸ್ಯಾಟರ್ನ್ ಆ್ಯಂಡ್ ಮಾರ್ಸ್ದ ಎನರ್ಜಿ. ಇದಂತ ಒಂಥರ ಸಂಘರ್ಷ. ಇಲ್ಲಿ ಸಂಘರ್ಷ ಮಾಡಿದ ಮೇಲೆ ನಿಮಗೆ ಏನಾದರೂ ಸಿಗೋದು. ಆದರೆ ನೋಡಿರಿ, ಸಂಘರ್ಷ ಮಾಡಬೇಕು ಅಂತಂತಂದ್ರೆ ಇದು ಕಣ್ಣಿಗೆ ಏನು ಕಟ್ಕೊಂಡಿರಲ್ಲ, ಇದನ್ನು ನೀವು ಬಿಚ್ಚಬೇಕಷ್ಟೆ. ಯು ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್. ಆ್ಯಕ್ಚುಲಿ ಹೆಂಗೈತಿ ಅಂತಂತಂದ್ರೆ ನೀವು ಈ ಎರಡು ವಿಷಯದಿಂದ ಹೊರಗೆ ಬಂದ್ರಿ ಅಂತಂದ್ರೆ ನಿಮ್ಮ ಸಲುವಾಗಿ ವಿಕ್ಟ್ರಿ ಕಾದೈತಿ. ಬಟ್ ನೀವು ಈ ಕಾರ್ಡ್ವರೆಗೂ ತಲುಪಬೇಕು ಅಂತಂತಂದ್ರೆ ಇವೆರಡರ ಮೇಲೂ ಕೆಲಸ ಮಾಡಬೇಕು. ಮತ್ತು ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಕೊಂಡಂಥ ಈ ವಿಷಯಗಳಿಗೆಲ್ಲ ನೀವು ಒಂದೇನಾದರೂ ಪರಿಹಾರ ಕಂಡುಕೊಳ್ಳಲೇಬೇಕು. ಮೇನ್ ಫೀಮೇಲ್, ಲೀಗಲ್ ಮ್ಯಾಟ್ರಸ್. ನೋಡ್ರಿ, ಇಲ್ಲಿ ಎರಡು ವಿಷಯಗಳನ್ನು ನಾವು ನೋಡ್ಬೋದು. ಓಕೆ, ಮೇನ್ ಫೀಮೇಲ್ ಅಂತಂತಂದ್ರೆ ಇಲ್ಲಿ ನಿಮ್ಮ ಲಾಸ್ಟ್ ಬರ್ತ್ದೊಳಗೆ ಏನು ವಿಷಯ ಆಗೈತಲ್ಲ ಅದರಿಂದ ನಿಮ್ಮಲ್ಲಿರುವಂಥ ಹೆಣ್ಮಕ್ಳು ಜಾಸ್ತಿ ನೊಂದ್ಕೊಂಡಿರ್ಬೋದು. ನೋಡಿರಿ, ಯೂಶ್ವಲಿ ಜೆಂಟ್ಸಿಗೇನು ಪ್ರಾಬ್ಲಮ್ ಆಗಂಗಿಲ್ಲ, ಇದರೊಳಗೆಲ್ಲ ಹೆಣ್ಮಕ್ಳನ್ನ ಪ್ರಾಬ್ಲಮ್ ಬರ್ತಾರೆ ಪಾಪ. ಯಾಕಂದ್ರೆ ನೋಡಿ, ನೀವು ಮಗ ಆಗಿ ನೀವು ಇಲ್ಲಿಂದ ಬಿಟ್ಟು ಹೋದ್ರಿ. ಓಕೆ, ನಿಮ್ಮ ತಾಯಿಗಾಗಲಿ, ತಾಯಿ ಅನ್ಬೋದು, ತಂಗಿ ಅನ್ಬೋದು, ಮತ್ತು ಯಾರಾದರೂ ಇರ್ಬೋದು. ಅಂದರೆ ಫೀಮೇಲ್ ಕ್ಯಾರೆಕ್ಟರ್ ನಿಮ್ಮಲ್ಲಿ ಯಾರಿದ್ರು, ನಿಮ್ಮ ಜೊತೆಗೆ ಯಾರಿದ್ರು, ಅವ್ರಿಗೆ ಭಾಳ ಹರ್ಟ್ ಆಗಿರ್ಬೋದು. ನಿಮಗೆ ಸಾಕಾಗುವಷ್ಟು ಅವ್ರು ದಾರಿ ನೋಡಿರ್ಬೋದು. ಸೊ ಈಗ ನಿಮಗಿರುವಂಥ ಒಂದೇ ಒಂದು ಪರಿಹಾರ ಅಂತಂದ್ರೆ ಈ ಬರ್ತದೊಳಗೆ ನಿಮ್ಮ ಜೊತೆ ಯಾರು ಹೆಣ್ಮಕ್ಳು ಅದಾರ ಅವ್ರನ್ನ ನೀವು ಪ್ರೀತಿಯಿಂದ ನೋಡ್ರಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ, ಅವ್ರ ಮನಸ್ಸಿಗೆ ನೋವು ಆಗ್ಲಾರ್ದಂಗೆ ನೋಡ್ಕೊಡ್ರಿ. ಓಕೆ, ಯಾಕಂತಂದ್ರೆ ಈ ಕರ್ಸಿಂದ ನೀವು ಹೊರಗೆ ಬರ್ಬೋದು. ಈಗ ನೋಡಿರಿ, ಈಗ ಹೆಂಗೈತಿ ಅಂತ ನೀವಿಲ್ಲೇ ಇದ್ರ ಸಲುವಾಗಿ ಇಷ್ಟೆಲ್ಲ ವಿಚಾರ ಮಾಡಾಕತ್ತೀರಿ. ನೀವೊಂದು ರಿಕಗ್ನೈಸೇಷನ್ ಬೇಕು ಅಂತ ನೀವು ವಿಚಾರ ಮಾಡತ್ತಿದ್ರಿ. ಆದರೆ ಲಾಸ್ಟ್ ಬರ್ತಾ ಹೆಂಗಿತ್ತ, ನಿಮ್ಮ ರಿಕಗ್ನೈಸೇಷನ್ ಇತ್ತು, ಬಟ್ ನೀವು ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ. ಈ ಜನ್ಮದಾಗ ನೀವು ಇದಕ್ಕೆ ಹಂಬಲಿಸ್ತೀರಿ. ಸೊ ಈಗ ಹೆಂಗೈತಿ ಅಂದರೆ ಎಟ್ ದ ಏಜ್ ಆಫ್ 30 ಮೇ ಬಿ ನಿಮ್ಮ ಜೀವನದೊಳಗೆ ಏನಾದರೂ ಒಂಥರ ಲೀಗಲ್ ಮ್ಯಾಟರ್ಸದ್ದು ಏನಾದರೂ ಇಶ್ಯೂಸ್ ಬರಬಹುದು ನಿಮಗೆ. ಓಕೆ, ಸೊ ಈ ಲೀಗಲ್ ಮ್ಯಾಟರ್ಸ್ ಅನ್ನೋದು ಇದು ಇನ್ನೊಂದನ್ನು ಸೂಚಿಸ್ತೈತಿ. ನೋಡಿರಿ, ಪ್ರೀವಿಯಸ್ ಬರ್ತ್ದೊಳಗೆ ನಿಮ್ಮಿಂದ ಏನಾಗಿತ್ತು, ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗಿತ್ತು. ಓಕೆ, ಈಗ ಏನಾದರೂ 30ನೇ ವಯಸ್ಸಿನ ಆಸ್ಪಾಸ್ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಲೀಗಲ್ ಮ್ಯಾಟ್ರ್ ಆಗಿ ಹೆಣ್ಮಕ್ಳಿಂದ ನಿಮಗೆ ತೊಂದರೆ ಆಗುವಂಥ ಚಾನ್ಸಸ್ ಆರ್ ದೇರ್. ಯಾಕೆ ಗೊತ್ತಾ, कर्मा क्या करता रहता है, गोल 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 घूमता रहता है, वो आपका पीछा नहीं छोड़ेगा, कहीं ना कहीं किसी न किसी रूप में आएगा. ಹೆಂಗಂತಂದ್ರೆ ಯಾವುದೋ ಒಂದು ನಿಮ್ಮ ಮನೆಯಾಗಿನವ್ರು ಇರ್ಬೋದು, ಅಥವಾ ನಿಮ್ಮ ಹೆಂಡ್ತಿನ ಅಂತಂತಿರ್ಬೋದು, ಅಥವಾ ಮತ್ತೆ ಯಾರಾದರೂ ಇರ್ಬೋದು, ಸಮ್ ಫೀಮೇಲ್ ಕ್ಯಾರೆಕ್ಟರ್. ನೋಡಿರಿ, ಇಲ್ಲೊಂದು ಫೀಮೇಲ್ ಕ್ಯಾರೆಕ್ಟರ್ ಐತಿ, ಇಲ್ಲೊಂದು ಫೀಮೇಲ್ ಕ್ಯಾರೆಕ್ಟರ್ ಐತಿ.
ಓಕೆ, ಇವರಿಂದ ನಿಮಗೇನಾದರೂ ತೊಂದರೆ ಆಗುವಂಥ ಸಾಧ್ಯತೆ. ಯಾಕೆ ಗೊತ್ತಾ? ಸಿ, ದಿಸ್ ಈಸ್ ಅ ಪ್ರೀವಿಯಸ್ ಲೈಫ್ ಡೆಟ್, ಸೊ ಯು ಹ್ಯಾವ್ ಟು ಫೇಸ್ ಇಟ್. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ತಮಗಾಗಿ ಏನು ರೀಡಿಂಗ್ ಬರ್ತಾ ಇದೆ? Ten of Wands, Queen of Swords, and Page of Cups. Wands, Swords and Cups. And here 4 of Pentacles, Emperor, 6 of Swords. ತಾವು ಯಾರೆಲ್ಲ ಪೈಲ್ ನಂಬರ್ 2 ಚೂಸ್ ಮಾಡ್ಕೊಂಡಿರಿ, ನಿಮ್ಮ ಸಲುವಾಗಿ ಎಷ್ಟು ಬ್ಯೂಟಿಫುಲ್ ಮತ್ತು ಕ್ಲಿಯರ್ ಕಟ್ ಮೆಸೇಜ್ ಐತಲ್ಲ ಯೂನಿವರ್ಸ್ ಕಡೆಯಿಂದ. ನೋಡಿರಿ, ಪ್ರೀವಿಯಸ್ ಬರ್ತ್ದೊಳಗೆ ಅಥವಾ ನಿಮ್ದೀಗ ಈ ಕ್ಯಾರಿ ಫಾರ್ವರ್ಡ್ ಏನಾಗೈತಲ್ಲ, ಇದು ಕ್ಯಾರಿ ಫಾರ್ವರ್ಡ್ ಏನಾಗೈತಿ ಅದನ್ನು ಆಮೇಲೆ ನೋಡ್ತೇವಲ್ಲ. ಈಗ ಏನಾಗೈತಿ, ಅವಾಗ ಏನು ಮಾಡಿರಿ ನೀವು ಅಂತಂತಂದ್ರೆ, ಯು ಆರ್ ಟೇಕನ್ ಅನ್ನೆಸೆಸರಿ ಲೋಡ್. ಎಷ್ಟಂತಂದ್ರೆ ಇಡೀ ಜೀವನ ಎಲ್ಲ ಬರೀ ಕತ್ತಿಗತಿ ದುಡಿದು ಸತ್ತು ಹೋಗಿಬಿಟ್ಟಿರ್ಬೇಕು ಬಹುತೇಕ ನಿಮ್ಮ ಜೀವ. ಯಾರಿಗೆ ಎಲ್ಲಿ ಅಟ್ಲೀಸ್ಟ್ ನೋ ಅಂತ ಅನ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಅಂದರೆ ನೀವು ಅಷ್ಟು ಧೈರ್ಯ ಮಾಡಿಲ್ಲ ಅಂತ, ನಿಮ್ಮ ಸಲುವಾಗಿ ನೀವು ಏನೂ ಮಾಡಿಲ್ಲ ಹೋದ ಜನ್ಮದಾಗ. ನನಗೆ ಯಾವುದು ನೆಸಸರಿ ಐತಿ ಅದನ್ನು ವಿಚಾರ ಮಾಡಿಲ್ಲ. ಯಾವ್ದು ನನಗೆ ನೆಸಸರಿ ಇಲ್ಲಪ್ಪ, ನನಗೆ ಅದಕ್ಕರೆ ನಾ ಇಲ್ಲ ಅಂತಂದು ಹೇಳಬೇಕು, ನೀವು ಅದನ್ನೂ ಮಾಡಿಲ್ಲ. ಲಾಜಿಕಲ್ ಮೈಂಡ್ ಅಂತೂ ಯೂಸ ಮಾಡಿಲ್ಲ ನೀವು ಒಟ್ಟು. ಯಾರೇನು ಹೇಳ್ತಾರೆ ಎಲ್ಲ ಕೇಳಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ನೀವು ತೊಗೊಳ್ಳೋದು. ಕೆಲವೊಬ್ರಿಗೆ ಅನ್ನಿಸಿರ್ತೈತಿ, ನಾನು ಭಾಳ ದುಡಿದು ನಾ ಎಲ್ಲ ಇವ್ರ ಸಲುವಾಗಿ ಮಾಡಬೇಕು, ಆಮೇಲೆ ಮಾಡಿದ್ರೆ ಅವ್ರು ನನಗೆ ಶಬಾಷ್ ಅಂತಾರೆ ಅಂತ. ಹಂಗೇನಾದರೂ ನಿಮ್ಮ ತಲೆಯೊಳಗೆ ಇರಬೇಕು ಹೋದ ಲೈಫ್ದೊಳಗೆ. ನೀವು ಅದನ್ನು ಏನೂ ಮಾಡೋಕ್ಕೋಗಿಲ್ಲ. ನೀವು ಹೆಂಗಂತಂದ್ರೆ ಒಂಥರ ಲೇಬರ್ನಾಗ ಕೆಲಸ ಮಾಡಿರಿ ನೀವು. ಅವು ತಲೆ ಕೆಳಗೆ ಹಾಕಿ ಅದು ಗಾಣದೆತ್ತು ತಿರುಗ್ತಿರ್ತಲ್ಲ, ಹಂಗೆ ಸೇಮ್ ಅಷ್ಟು ಕೆಲಸ. ಅಟ್ಲೀಸ್ಟ್ ಒಂದು ಸರ್ತಿನಾರೇ ವಿಚಾರ ಮಾಡಬೇಕಾಗಿತ್ತು ನಮ್ಮ ಜೀವನದೊಳಗೆ. ಒಂದಿನಾರೇ ನನ್ನ ಜೀವನದೊಳಗೆ ಯಾವುದಾದ್ರೂ ಒಂದು ಹೊಸ ಬಿಗಿನಿಂಗ್ ಇರಲಿ ಅಂತ ಅನ್ನೋದು ನಿಮ್ಮ ತಲೆಯೊಳಗೆ ತಪ್ಪಿ ಸಹಿತ ಬಂದಿಲ್ಲ ಅದು. ಇಲ್ಲೇನೈತೆ ನೋಡ್ರಿ, ಏನಿದೆ ಅಲ್ಲ 4 ಆಫ್ ಪೆಂಟಕಲ್ಸ್, ಏನಿದ್ದೆಲ್ಲ ನಿಮ್ಮ ತಲೆಯಾಗನ, ಅಂದರೆ ಎಲ್ಲ ಮನಸ್ಸಿನ ಆಳದಲ್ಲಿ ಎಲ್ಲ ಕುಂತು ಬಿಟ್ಟತ್ತದು. ನೀವು ಎಂದೂ ಮನಸ್ಸಿನ ಆಳದಲ್ಲಿ ಹೋಗಲಿನೂ ಇಲ್ಲ, ಎಂದಾದರೂ ಆ ವಿಷಯಗಳನ್ನು ಬೇಡಾದದ ವಿಷಯಗಳನ್ನ ಕಿತ್ತಾಕಬೇಕು ಅಂತಿಲ್ಲ. ಇಡೀ ಜೀವನ ಒಂಥರ ಹಿಂಗೆ ಮಂಜುಗಡ್ಡೆ ಇದ್ದಂಗೆ ಇರ್ತದೆ. ಅಂದರೆ ಏನೈತಿ ಎಲ್ಲ ಒಳಗೆ ಸ್ಟೋರ್ ಆಗಿಬಿಟ್ಟೈತೆ. ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಯಾವುದನ್ನೂ ಹೊರಗೆ ಹಾಕಿಲ್ಲ ನೀವು, ಎಲ್ಲ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟೈತದು. ನನಗೆ ಅನಿಸಿದ ಮಟ್ಟಿಗೆ ನಿಮ್ಮನ್ನು ಸಾಕಾಗೋಷ್ಟು ಜನ ಮತ್ತು ಈ ಥರದ್ದು ನಮ್ಮ ಜೀವನ ಇದ್ದಾಗ ಸಾಕಾಗೋಷ್ಟು ಜನ ಕಂಟ್ರೋಲ್ ಮಾಡ್ತಾರೆ. ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂತಂತಂದ್ರೆ ನೋಡಿರಿ, ನಾ ಹಿಂಗೆ ಹೇಳ್ತೇನೆ ಅಂತಂದು ಯಾರಾದ್ರೂ ಪೈಲ್ 2 ಚೂಸ್ ಮಾಡ್ಕೊಂಡಿದ್ರಿ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಭಾಳ ಲಾಯಲ್ ಇದ್ರಿ. ಇಲ್ಲೇನೈತಿ, ಇಲ್ಲಿ ಭಾಳ ಲಾಯಲ್ ಇದ್ದೀರಿ ನೀವು. ಆದರೆ ಲಾಯಲ್ ಇದ್ರೂ ಸಹಿತ ಅದ್ರ ಜಾಗ ಎಲ್ಲಿ ಮಾಡಿರ್ತಾರೆ ನೋಡ್ರಿ ಅವರು. ಅದನ್ನು ನಿಮ್ಮ ಜೊತೆ ಯಾರಿದ್ರಲ್ಲ ಅವರು ಯಾವಾಗೂ ವಿಚಾರ ಮಾಡಿಲ್ಲ. ಅವರು ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ರು, ನೀವು ಅವ್ರಿಗೆ ಹೆದರ್ತಿದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 6 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ, ಆ್ಯಕ್ಚುಲಿ ಹೆಂಗಿತ್ತು ಅಂತಂತಂದ್ರೆ ನಮ್ಮ ಬೆಟರ್ಮೆಂಟಿಗೆ ಅಂತಂದು ಹೇಳಿ ನಮ್ಮ ಮೆಂಟಲ್ ನಮ್ಮ ಬೆಟರ್ಮೆಂಟಿಗೆ ಅಂತಂದು ಹೇಳಿ ನಮ್ಮ ಮಾನಸಿಕ ಜೀವನದಲ್ಲಿ ಏನಾದರೂ ಒಂದು ರೂಪಾಂತರಣೆ ಆಗಬೇಕಾಗಿತ್ತು. ಅದೇನೂ ಆಗೇ ಇಲ್ಲ. ಅದು ಹಿಂದಿಯೊಳಗೆ ಅಂತಂತಾರೆ ಕುಡಿಯೋಕೆ ಬೈಲ್ ಅಂತಂದು ಹೇಳಿ. ಕ್ವೀನ್ ಆಫ್ ಸೋರ್ಟ್ಸ್ ಏನು ಹೇಳ್ತಾ ನೋಡ್ರಿ, ಕ್ವೀನ್ ಆಫ್ ಸೋರ್ಟ್ಸದ ಎನರ್ಜಿ ಏನು ಹೇಳ್ತೈತಿ ಅಂತಂತಂದ್ರೆ ಕ್ಲಿಯರ್ ಕಟ್ ಬೌಂಡ್ರೀಸ್ ಇರಬೇಕು. ಅಂತಂದ್ರೆ ಅಟ್ಲೀಸ್ಟ್ ಕೆಲವೊಂದಿಷ್ಟು ಬೌಂಡ್ರಿ ನಮ್ಮ ಮೆಂಟಲ್ ಹೆಲ್ತಿಗಂತ ನಾವು ಮಾಡ್ಕೋಬೇಕಾಗಿತ್ತು. ಅದನ್ನೂ ಏನೂ ಮಾಡಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗೈತಿ, ಸ್ಟ್ರೆಸ್ ಆಗೈತಿ. ಜೀವನದಲ್ಲಿ ಸುಖ ಅನ್ನೋವಂಥ ಎಂದೂ ಆ ಪದದ ಬದಲಾಗಿ ನೀವು ಹೋದ ಜನ್ಮದೊಳಗೆ ವಿಚಾರನ ಮಾಡಿಲ್ಲ. ಒಂಥರ ಲೇಬರ್ದಿಂದ ಲೈಟ್ ಹಾರ್ಟ್ ಆಗಬೇಕು ಅಂತ ಅನ್ನೋದ್ರ ಕಡೆನೂ ಎಂದೂ ವಿಚಾರ ಬಂದಿಲ್ಲ. ಬರೀ ನೀವು ಏನು ಕೆಲಸ ಮಾಡಿರಿ ಅಂತಂದ್ರೆ ಬರೀ ಮಂದಿ ಸಲುವಾಗಿ ಅಷ್ಟೇ ಕೆಲಸ ಮಾಡಿರಿ ಹೋದ ಜನ್ಮದೊಳಗೆ.
ಸೊ ಈ ಲೈಫ್ದೊಳಗೆ ಇದರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಾಕತ್ತೈತಿ ये सीन तुम्हारे पास्ट लाइफ का है. ಸೊ ಇದರಿಂದ ನಿಮಗೆ ಈ ಲೈಫ್ದೊಳಗೆ ಏನು ಪ್ರಾಬ್ಲಮ್ ಆಗತ್ತೈತಿ. ಸೊ ಲೆಟ್ ಅಸ್ ಸಿ ದಟ್. ಓಕೆ, ನೈಟ್ ಆಫ್ ಸೋರ್ಡ್ಸ್, ನೋಡಿ. ಈಗ ಈ ಕರೆಂಟ್ ಪೊಸಿಷನ್ದೊಳಗೆ ಏನು ಪ್ರಾಬ್ಲಮ್ ಆಗತ್ತಿರ್ಬೇಕು ಅಂತಂದು ಹೇಳ್ತಾರಲ್ಲ, ದೇವರು ಇಷ್ಟು ಚಂದ ಆಟ ಆಡ್ತಾನಲ್ಲ ನಮ್ಮ ಜೊತೆಗೆ, ನಮ್ಗೆ ಗೊತ್ತಾಗಂಗಿಲ್ಲ ಅದನ್ನ ಏನೇನು ಇಷ್ಟು ಚಂದ ಆಟ ಆಡಿಸಿರ್ತಾನಲ್ಲ, ನಮ್ಗೆ ಗೊತ್ತಾಗಂಗಿಲ್ಲ ನಾವು ಯಾಕೆ ಹೆಂಗೆ ಮಾಡಾಕತ್ತೀವಿ ಅಂತಂದು ಹೇಳಿ. ಬಟ್ ಅದು ಏನು ಇರ್ತಲ್ಲ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿರ್ತೇವೆ. ಈಗ ಹೋದ ಜನ್ಮದೊಳಗೆ ನೋಡ್ರಿ ನಾವೇನು ಹೇಳ್ತಿದ್ನಿ, ಇಲ್ಲಿ ಬಾಟಮ್ ಕೆಳಗೆ ಏನೈತಿ ಅಂತಂತಂದ್ರೆ 4 ಆಫ್ ಪೆಂಟಕಲ್ಸ್. ಓಕೆ, ಈ ಎಂಪರರ್ ಅಂತ ನನಗೆ ಅನ್ಸಿ ಮಟ್ಟಿಗೆ ನಿಮ್ಮ ಹಸ್ಬೆಂಡ್ ಅನ್ರಿ, ನಿಮ್ಮ ಮನ್ಯಾಗ ಒಟ್ಟು ಯಾರು ಹಿರಿಯರು ಅಂತಂದು ಯಾರಿದ್ರು, ಅಥವಾ ಮೇಲ್ ಫಿಗರ್ ಯಾರಿದ್ರು ಅವರೆಲ್ಲ ಭಾಳ ಡಾಮಿನೇಟಿಂಗ್ ನೇಚರ್ದವ್ರಿದ್ರು. ಬಟ್ ಈಗಿನ ಟೈಮ್ದೊಳಗೆ ನೋಡ್ರಿ, ನಿಮ್ಗೆ ಏನು ಅನ್ಸ, ನಿಮ್ಗೊಂದು ಹ್ಯಾಪಿ ಫ್ಯಾಮಿಲಿ ಬೇಕಾಗೈತಿ ಈಗ ಸದ್ಯ. ಅವಾಗ ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ತಿದ್ರು. ಬಟ್ ನಿಮಗೆ ಅಂತ ಸಿಕ್ಕಾಪಟ್ಟೆ ಆಸೆಗಳದಾವೆ, ನನಗೊಂದು ಇಂಥದ್ದೊಂದು ಚಲೋ ಫ್ಯಾಮಿಲಿ ಇರಬೇಕು. ಬಟ್ ಈಗ ಹೆಂಗೈತಿ ಅಂತಂದ್ರೆ ಈಗಿನ ಮಾನಸಿಕ ಪರಿಸ್ಥಿತಿ ಹೆಂಗೈತೆ ನೋಡ್ರಿ, ಸಿಕ್ಕಾಪಟ್ಟೆ ಸ್ಪೀಡ್, ಎಲ್ಲದಕ್ಕೂ ಜಲ್ದಿ ಚಾಯಿ ಅಂತ ಈಗ ಸದ್ಯ. ಈಗ ಒಟ್ಟೆ ಎಲ್ಲೂ ನಿಲ್ಲೋಂಗಿಲ್ಲ, ಸಿಕ್ಕಾಪಟ್ಟೆ ಎನರ್ಜಿ ಐತೆ. ಅವಾಗ ಏನೈತಿ, ಅವಾಗ ಏನೂ ಎನರ್ಜಿನೇ ಇರಲಿಲ್ಲ, ಪೂರ್ತಿ ಎನರ್ಜಿ ಎಲ್ಲ ಡ್ರೈನ್ ಆಗಿಬಿಡ್ತಿತ್ತು. ಗೌಲಿತ್ನಂಗೆ ಗೋಣ ಹಾಕೊಂತ ಬರೀ ಎಲ್ಲರದ್ದು ಕೆಲಸನ ಮಾಡಿಬಿಡ್ತಿದ್ರಿ. ಅವಾಗ ಕೆಲಸ ಮಾಡಿ ದಣದು ಬಿಡ್ತಿದ್ರಿ. ನಿಮ್ಮ ಸಲ ನೀವು ಸ್ಟ್ಯಾಂಡ್ ತೊಗೋಬೇಕಂತ ಎಂದೂ ಅನಿಸಿಲ್ಲ. ಈಗಂತೂ ನಾವು ಇನ್ ದಿಸ್ ಲೈಫ್ ಯು ಆರ್ ವೆರಿ ಮಚ್ ಹೈಪರ್, ವೆರಿ ಮಚ್ ಆ್ಯಕ್ಟಿವ್, ವೆರಿ ಮಚ್ ಎನರ್ಜೆಟಿಕ್, ಸಿಕ್ಕಾಪಟ್ಟೆ ಸ್ಪೀಡ್. ಈಗ ಮಾತಿಗೆ ಏನಾದರೂ ಒಂದು ಹೊಸದೊಂದು ನಿರ್ಧಾರ ತೊಗೊಳಕ್ಕೆ ನಿಂತ್ಬಿಟ್ಟಿರ್ತೀರಿ ನೋಡಿರಿ. ಇಲ್ಲಿ ಏನು ತೋರಿಸ್ತತಿ ಅಂತಂದ್ರೆ ಒಂಥರ ರ್ಯಾಪಿಡ್ ಮೂಮೆಂಟ್ ತೋರಿಸ್ತತಿ ಈಗ ಸದ್ಯ ನಿಮ್ಮ ಲೈಫ್ದೊಳಗೆ. ಅವಾಗ ಏನು ಅನ್ನಿಸ್ತಿತ್ತು, ಅವಾಗ ನಿಮಗೆ ಯಾವಾಗೂ ಅನ್ನಿಸ್ಲಿಲ್ಲ ನನಗೆ ಸ್ಥಾನಮಾನ ಬೇಕು ಅಂತ. ಬಟ್ ಈಗೇನು ಅನಿಸುತ್ತೆ ನೋಡ್ರಿ, ನನಗೆ ಸ್ಥಾನಮಾನ ಬೇಕು, ವಿಕ್ಟ್ರಿ ಬೇಕು, ನಾನು ನನ್ನ ಸಲುವಾಗಿ ಒಂದು ಎಲ್ಲಾದರೂ ಜಾಗ ಮಾಡ್ಕೋಬೇಕು ಅಂತ. ಬಟ್ ಈಗ ನಿಮಗೆ ಏನು ಹೇಳ್ತಾರೆ ಅಂತಂತಂದ್ರೆ, ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕರೆಂಟ್ ಪೊಸಿಷನ್. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಯೂ ಸ್ಪೀಡ್ ಐತಿ, ಇಲ್ಲಿ ಭಾಳ ಆಸೆ ಐತಿ. ಬಟ್ ಇಲ್ಲೇನೈತೆ ನೋಡ್ರಿ, ಯು ಆರ್ ನಾಟ್ ಅ ಪ್ರಾಪರ್ ಡಿಸಿಷನ್ ಮೇಕರ್. ಅದಕ್ಕೆ ಹೆಂಗೆ ಅಂತಂದ್ರೆ ಸ್ಲೋ ಡೌನ್ ಮಾಡಬೇಕಾದಂಥ ಅವಶ್ಯಕತೆ. ಸ್ಲೋ ಡೌನ್ ಮಾಡಿರಿ, ನಿಮಗೇನು ಬೇಕು ಅದನ್ನು ಸರಿಯಂಗೆ ವಿಚಾರ ಮಾಡಿರಿ, ಡಿಸಿಷನ್ ತೊಗೋರಿ. ಇಲ್ಲಂತಂದ್ರೆ ಹೆಂಗಂತಂದ್ರೆ ಇದು ಒಂಥರ ಎಷ್ಟು ಫಾಸ್ಟ್ ಎನರ್ಜಿ ತೋರಿಸ್ತತಿ ಇದು ಮತ್ತು ಇದು ಅಂತಂದ್ರೆ ಒಂಥರ ಬರ್ಸ್ಟ್ ಔಟ್ ಆದಂಗೆ. ಸೊ ಇಲ್ಲಿ ಹೆಂಗಂತಂದ್ರೆ ಸ್ಲೋ ಡೌನ್ ಮಾಡಿರಿ, ಟೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್, ಮೀನ್ಸ್ ಚೂಸ್ ವೈಸ್ಲಿ. ಇಲ್ಲೇನು ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ರಲ್ಲ ಇದನ್ನು ಬಿಚ್ಚ್ರಿ, ಈ ಕಣ್ಣಿಗೆ ಪಟ್ಟಿ ಕಟ್ಕೊಂಡದನ್ನು ಇದನ್ನು ಬಿಚ್ಚ್ರಿ. ಅಂದರೆ ಹೆಂಗೆ ಗೊತ್ತಾಕತ್ತೆ ನಮಗೆ ಏನು ಮಾಡಬೇಕು ಅಂತಂದೇಳಿ. ಡೋಂಟ್ ಬಿ ಟೂ ಇಮೋಷ್ನಲ್ಲೂ ಜಾಸ್ತಿ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲೇ ನೀವು ಕೂಲ್ ಆಗೋ ಅವಶ್ಯಕತೆ ಐತಿ, ಕಾಮ್ ಆಗೋ ಅವಶ್ಯಕತೆ ಐತಿ. ಜಾಸ್ತಿ ಹೈಪರ್ ಆ್ಯಕ್ಟಿವ್ನೂ ಆಗಕ್ಕೆ ಹೋಗ್ಬೇಡ್ರಿ, ತೀರಾ ಕನ್ಫ್ಯೂಷನ್ ಸ್ಟೇಟ್ದಾಗ ಹೋಗಕ್ಕೆ ಹೋಗ್ಬೇಡ್ರಿ, ಶಾಂತ ಆಗ್ರಿ ಇಲ್ಲೇ. ಓಕೆ, ಸೊ ಇನ್ನೊಂದು ಡೆಕ್ ಇದೆ ಇಲ್ಲಿ. ಮೇನ್ ಯಾವ ವಿಷಯದ ಬದಲಾಗಿ ನೀವು ವಿಚಾರ ಮಾಡಬೇಕು ಅನ್ನೋದ್ರ ಬದಲಾಗಿ ನೋಡೋಣ. ಓಕೆ, ಮೇನ್ಲಿ ಯಾವ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು. ದ ಥೀವ್ರಿ, ಸ್ಮಾಲ್ ಚೈಲ್ಡ್. ದ ಥಿವ್ರಿ ಆ್ಯಂಡ್ ದ ಸ್ಮಾಲ್ ಚೈಲ್ಡ್. ಈಗ ಸದ್ಯ ಕರೆಂಟ್ ಪೊಸಿಷನ್ದೊಳಗೆ ನಿಮ್ಮ ಜೀವನದಲ್ಲಿ ಇರುವಂಥ ಮೇನ್ ವಿಷಯಗಳು ಯಾರು ಅಂತಂದ್ರೆ ನಿಮ್ಮ ಮಗು ಅಂತಂದ್ರೆ ನಿಮ್ಮ ಒಂದು ದೊಡ್ಡದು ಕಾರ್ಮಿಕ್ ಡೆಟ್. ಯಾಕೆ ಗೊತ್ತಾ, ಇಲ್ಲಿ ನೋಡ್ರಿ, ಇಲ್ಲಿ ಫ್ಯಾಮಿಲಿ ಕಾರ್ಡ್ ಇಲ್ಲಿ ಬಂದೈತೆ. ಲಾಸ್ಟ್ ಬರ್ತದೊಳಗೆ ನೀವು ನಿಮ್ಮ ಫ್ಯಾಮಿಲಿ ಸಲುವಾಗಿ, ನಿಮ್ಮ ಮಕ್ಕಳ ಸಲುವಾಗಿ ಅಂತಂದು ಏನೂ ಮಾಡಿಲ್ಲ. ನಿಮ್ಮ ಫ್ಯಾಮಿಲಿ ಒಳಗೆ ಅಂತಂತಂದ್ರೆ ನಿಮ್ಮನ್ನೆಲ್ಲರೂ ಡಾಮಿನೇಟ್ ಮಾಡ್ತಿದ್ರು. ನೀವು ನಿಮ್ಮ ಮಕ್ಕಳಿಗೆ ಆ ಥರದ ಪ್ರೀತಿನೂ ತೋರ್ಸೋಕ್ಕಾಗಿಲ್ಲ. ಬಟ್ ಇನ್ ದಿಸ್ ಲೈಫ್ ನೀವು ನಿಮ್ಮ ಮಕ್ಕಳಿಗೆ ಅದು ಏನು ನಿಮ್ಮ ಮಕ್ಕಳು ಕಳ್ಕೊಂಡಿದ್ರಲ್ಲ ಅವರೆಲ್ಲ ನೀವು ಅದನ್ನು ವಾಪಸ್ ನಿಮ್ಮ ಮಕ್ಕಳಿಗೆ ಕೊಡಬೇಕು. ಓಕೆ, ಮತ್ತು ಇಲ್ಲೇ ಥಿವ್ರಿ ಅಂತಂದು ಬಂದೈತಿ. ಲಾಸ್ಟ್ ಬರ್ತದೊಳಗೆ ನಿಮ್ಮ ಜೀವನದಲ್ಲಿ ನಿಮಗೆ ಇರುವಂಥ ಅಥವಾ ನಿಮಗೆ ದಕ್ಕುವಂಥ ಎಲ್ಲ ಸ್ಥಾನಮಾನಗಳನ್ನು ಕಸ್ಕೊಂಡಿದ್ರು.
ಈ ಜೀವನದಲ್ಲಿ ನೀವು ಪ್ರಾಪರಂಗೆ ಡಿಸಿಷನ್ ತೊಗೋರಿ. ಯಾಕಂತಂತಂದ್ರೆ ನೋಡಿರಿ, ಇಲ್ಲೇ ಅದೇ ಥರದ ಅದೇ ಥರದ ವಿಷಯ ನಿಮ್ಮ ಜೀವನದಲ್ಲಿ ಈಗ ನಡಿಬಾರ್ದು ಅನ್ನೋದ್ರ ಬದಲ ನೀವು ಅಗದಿ ಕ್ಲಿಯರ್ಲಿ ವಿಚಾರ ಮಾಡಬೇಕು. ಮತ್ತೆ ಆ ಥರದ ಸ್ಥಾನಮಾನಗಳಿಂದ ವಂಚಿತರಾಗೋದು ಬೇಡ. ಸೊ ಬಿ ಕೇರ್ಫುಲ್. ಮಕ್ಕಳು ನಿಮ್ಗೆ ಯಾಕೆ ಕಾರ್ಮಿಕ್ ಡೆಟ್ ಅಂತಂದೇ ಗೊತ್ತಾ? 8+1 9th ಹೌಸ್, 159 9th ಹೌಸ್ದಿಂದ ನಾವು ನಿಮ್ಮದು ಪ್ರೀವಿಯಸ್ ಬರ್ತನ ನೋಡ್ತೇವೆ. ನೋಡಿರಿ, ಏನೇ ಪ್ರಾಬ್ಲಮ್ ಆದರೂ ಸಹಿತ ನೀವು ಗಂಡನ ಬಿಡ್ಬೋದು, ಮತ್ತು ಯಾರನ್ನಾದ್ರೂ ಬಿಡ್ಬೋದು. ಎಂದಾದ್ರೂ ಮಕ್ಕಳನ್ನೆಂದರೆ ಹೊರಗೆ ಬಿಡಕ್ಕೆ ಬರ್ತೈತೆ, ಬೇಡ ನೀವು ಹೋಗಂತಂದ್ರೆ ಹೊರಗೆ ಹಾಕಕ್ಕೆ ಬರ್ತೈತೆ, ನೈ ಐಸಾ ತುಮ್ ಕಭಿ ನೀ ಕರ್ ಸಕ್ತೆ. ಆ ಡೆಟ್ ನೀವು ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ನಿಮ್ಮ ಮಗುವಿಗೆ ಏನು ದಕ್ಕಬೇಕೋ ಈ ಜನ್ಮದಲ್ಲಿ ನೀವು ಅದನ್ನು ದಕ್ಕಿಸ್ಕೊಡ್ಬೇಕು. ಐ ಥಿಂಕ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಫೈಲ್ ನಂಬರ್ 3 ನಿಮ್ಮ ಸಲುವಾಗಿ ಏನು ರೀಡಿಂಗ್ ಬರಾಕತ್ತೈತಿ? ಓಕೆ, 4 ಆಫ್ ಸೋರ್ಡ್ಸ್, ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಹರ್ಮಿಟ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್. ಎಷ್ಟು ಕರೆಕ್ಟ್ ಐತೆ ನೋಡ್ರಿ. ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್, ನೈಟ್ ಆಫ್ ಸೋರ್ಡ್ಸ್. Okay, let us see. Pile number 3. ಓಕೆ, ನೋಡಿ ಇಲ್ಲಿ ಮೆಸೇಜ್ ಇಸ್ ವೆರಿ ಮಚ್ ಕ್ಲಿಯರ್ ಕಟ್. ಪ್ರೀವಿಯಸ್ ಬರ್ತ್ ಹೆಂಗೈತಿ ಅಂತಂತಂದ್ರೆ, ನೋ ಡೌಟ್ ಕಿ ನಿಮ್ಮ ಹತ್ರ ಸಾಕಾಗುವಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದು. ಓಕೆ, ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದೆ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಇದೆ. ಅಂದರೆ ಒಂಥರ ನಿಮ್ಮ ಸನ್ ಜಾಸ್ತಿ ಸ್ಟ್ರಾಂಗ್ ಇತ್ತು. ಓಕೆ, ಯು ಆರ್ ವೆರಿ ಪಾಸಿಟಿವ್, ಲೈಕ್ ಅ ಬಿಗ್ ವಿಜನರಿ. ಜೀವನದಲ್ಲಿ ಏನು ಬೇಕು, ನಮ್ಮವರಿಗಾಗಿ ಏನು ಬೇಕು, ನನ್ನ ಫ್ಯಾಮ್ಲಿಗಾಗಿ ಏನು ಬೇಕು, ನೀವು ಪ್ರತಿಯೊಂದು ನೀವು ನಿರ್ಧಾರ ಮಾಡಿದರೆ ವೆರಿ ಲಾಜಿಕಲ್. ಓಕೆ, ಲಾಜಿಕಲ್ ಮೈಂಡ್ ಯೂಸ್ ಮಾಡಿ ಜೀವನದಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ಕಂಡುಕೊಂಡವ್ರಿದ್ರಿ, ಅಥವಾ ಏನೆಲ್ಲ ಸಾಕಾಗುವಷ್ಟು ಸಾಧಿಸಿದವರಿದ್ರಿ. ನೀವು ದೂರದೃಷ್ಟಿ ಉಳ್ಳವರನ್ರಿ. ಯಾವುದೇ ಥರದ ಚಾಲೆಂಜಸ್ ಬಂದರೂ ಸಹಿತ ಅದನ್ನೆಲ್ಲ ನೀವು ಹ್ಯಾಂಡಲ್ ಮಾಡುವಂಗೆ, ನಿಮ್ಮ ಆಸ್ಪಾಸಿನ ಜನರಿಗೆ ಏನೆಲ್ಲ ಬೇಕು ಅವ್ರ ಸುಖ ದುಃಖಗಳನ್ನು ಕೇಳಿ ಅವ್ರ ಜೀವನಕ್ಕೆ ಏನು ಬೇಕು ಅನ್ನೋದನ್ನೆಲ್ಲ ಮಾಡಿಕೊಡುವಂಥವ್ರು. ಅಂತಂದರೆ ಟೋಟಲಿ ಸರೆಂಡರ್ ಟು ಫ್ಯಾಮಿಲಿ. ಕಿಂಗ್ ಅಂತಂತಂದರೆ ಇದರರ್ಥ ಕಿಂಗ್ ಅಂತಂತಲ್ಲ, ಅಂದರೆ ಮನೆಯೊಳಗೆ ಒಬ್ಬ ಹಿರಿಯ ಮನುಷ್ಯ ಆಗಿ ನೀವು ಏನೆಲ್ಲ ಮಾಡಬೇಕು ನಿಮ್ಮ ಫ್ಯಾಮಿಲಿ ಸಲುವಾಗಿ ಮಾಡಿದ್ರಿ. ಬಟ್ ಅಲ್ಲಿ ಏನಿತ್ತು ಅಂತಂತಂದರೆ, ನೀವು ರೆಸ್ಟ್ ತೊಗೊಲಿಲ್ಲ. ನಿಮ್ಮ ಮನಸ್ಸಿಗೆ ಒಂದು ಚೂರು ರೆಸ್ಟ್ ಇರಲಿಲ್ಲ. ಅಂದರೆ ನಿಮ್ಮ ಮನಸ್ಸಿಗೆ ರೆಸ್ಟ್ ಇರಲಿಲ್ಲ ಅಂತಲ್ಲ, ನಿಮ್ಮ ಸೋಲಿಗೆ ರೆಸ್ಟ್ ಇರಲಿಲ್ಲ. ನೋಡಿರಿ, ಶರೀರಕ್ಕೆ ತನ್ನದೇ ಆದಂಥ ಒಂದು ಕರ್ಮ ಇರ್ತೈತಿ, ವಿಚಾರಕ್ಕೆ ತನ್ನದೇ ಆದಂಥ ಒಂದು ಕರ್ಮ ಇರ್ತೈತಿ, ಆಮೇಲೆ ಸೋಲಿಗೆ ತನ್ನದೇ ಆದಂಥ ಒಂದು ಕರ್ಮ ಇರ್ತೈತಿ. ನೀವು ಶರೀರದ ಕರ್ಮಗಳನ್ನೆಲ್ಲ ಮಾಡಿದರೆ, ಮನಸ್ಸಿನ ಕರ್ಮಗಳನ್ನೆಲ್ಲ ಮಾಡಿದರೆ, ಅಂದರೆ ಇವ್ರು ನಮ್ಮವರು, ಅಥವಾ ಇದು ನನ್ನ ಶರೀರ, ನಾನು ಇದಕ್ಕೆ ತಿನ್ನಬೇಕು, ನಾನು ಇದಕ್ಕೆ ಇಷ್ಟು ಒಳ್ಳೊಳ್ಳೆ ವಿಷಯ ತಿನ್ನಬೇಕು, ಇಂಥ ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ನಾನು 4 ಮಂದಿಯೊಳಗೆ ಹಿಂಗೆ ಎದ್ದು ಕಾಣಬೇಕು, ನೀವು ಏನೆಲ್ಲ ಮಾಡಬೇಕು ಅದನ್ನು ನಿಮ್ಮ ಇಂದ್ರಿಯ ಸುಖಕ್ಕಾಗಿ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರಿ. ಅಂದರೆ ಕೆಟ್ಟ ರೀತಿಯೊಳಗೆ ಅಂತಂತ ಹೇಳಾಕತ್ತಿಲ್ಲ ನಾನು. ಬಟ್ ಹೆಂಗೆ ಅಂತಂತಂದ್ರೆ, ಜೋ ಬಿ ಭೌತಿಕ ಸುಖ ತ ಓ ಸಬ್ ಭೋಗ ಆಪ್ನೆ. ಆದ್ರೆ ನಿಮ್ಮ ಸೋಲಿಗೆ ಒಂದು ಚೂರು ರೆಸ್ಟ್ ಇರಲಿಲ್ಲ. ಈಗ ಹೆಂಗೈತಿ ಅಂತಾರೆ, ಒಂಥರ ಪ್ರತಿಯೊಬ್ಬರು ತಮ್ಮ ಜೀವನದ ಆಳವನ್ನು ಹುಡ್ಕೊಳಕ್ಕೆ ತಮ್ಮ ಇನ್ನರ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಅದು ಯಾವುದೇ ಕ್ಷಣದಲ್ಲಿ ಆದರೂ ಆಗಬೇಕದು. ಅದರ್ವೈಸ್ ಹೆಂಗೆ ಅಂತಂದ್ರೆ, ಹೊರಗೆಲ್ಲ ಕೇಯೋಟಿಕ್ ಲೈಫನ್ನ ಇರ್ತೈತೆ, ಅದರೊಳಗನ ಹೋಗಬೇಕು ಅಂತೇನಿಲ್ಲ. ಇದಕ್ಕೆ ಹೆಂಗೆ ಅಂತಂತಂದ್ರೆ, ನಿಮ್ಮ ಸೋಲಿಗೆ ರೆಸ್ಟ್ ಬೇಕು, ನಿಮ್ಮ ಮನಸ್ಸಿಗೆ ರೆಸ್ಟ್ ಬೇಕು. ನೀವು ಇಲ್ಲಿ ಎದ್ರ ಸಲುವಾಗಿ ಬಂದಿರಿ ಅಂತಂದು ಹೇಳಿ ನಿಮ್ಮ ಪರ್ಪಸ್ ಬೇಕಲ್ಲ, ಪರ್ಪಸ್ ಗೊತ್ತರೇ ಆಗಬೇಕಲ್ಲ. ನೀವು ನಿಮ್ಮ ಬದಲಾಗಿ ಒಂದು ಚೂರು ನೀವು ವಿಚಾರ ಮಾಡಲಿಲ್ಲ ರೀ. ಒಂಥರ ಮೆಂಟಲಿ ಇಷ್ಟು ಎಕ್ಸಾಸ್ಟ್ ಇದ್ದಂಗೆ ಇದ್ರಲ್ಲ ನೀವೆಂದೂ ಸಾಲಿಟ್ಯೂಡ್ನಾಗ ಹೋಗಲೇ ಇಲ್ಲ. ಸತತ ಯು ಆರ್ ಸರೌಂಡೆಡ್ ಬೈ ಡಜನ್ಸ್ ಟುಗೆದರ್ ಪೀಪಲ್. ನೀವು ಬ್ರೇಕ್ ತೊಗೋಬೇಕಂತನೂ ಯಾವತ್ತೂ ಅನ್ನಿಸ್ಲಿಲ್ಲ. ಅಥವಾ ಏನಂತಾರೆ ಅದಕ್ಕೆ, ಆಧ್ಯಾತ್ಮಿಕ ಜೀವನದ ಕಡೆಗೆ ಒಂಚೂರು ಒಲವೇ ಇರಲಿಲ್ಲ ಅಂತಂದ್ರೂ ಪರವಾಗಿಲ್ಲ.
ನೀವೇನು ಮಾಡಬೇಕಾಗಿತ್ತು ಅಂದರೆ ಇದನ್ನೆಲ್ಲ ಮಾಡ್ಕೋತ ನೀವು ನಿಮ್ಮ ಪ್ಯಾಷನ್ ಕಂಪ್ಲೀಟ್ ಮಾಡ್ಕೋಬಹುದಾಗಿತ್ತು, ಆದರೆ ನೀವು ಮಾಡಲಿಲ್ಲ. ಸೊ ಇದರ ಪರಿಣಾಮ ಈಗಿನ ಜೀವನದಲ್ಲಿ ಏನಾಗ್ತಾ ಇದೆ? ನೋಡಿದರೆ ಇಲ್ಲಿಯೂ 4 ಆಫ್ ಸೋರ್ಸ್ ಇದೆ, ಅಲ್ಲಿಯೂ 4 ಆಫ್ ಸೋರ್ಸ್ ಇದೆ. ಯಾರ್ ಕಾರ್ಡ್ ಕಭಿ झूठ नहीं बोलते. See, there is two of wands. ನೋಡಿರಿ, ಈಗ ಕರೆಂಟ್ ಪೊಸಿಷನ್ದೊಳಗೆ ನಿಮ್ಗೆ ಏನು ಆಗತ್ತಿರ್ಬೇಕು ಅಂತಂತಂದ್ರೆ, ಇಲ್ಲಿಯೂ 4 ಆಫ್ ಸೋರ್ಸ್ ಐತಿ, ಅಲ್ಲಿಯೂ 4 ಆಫ್ ಸೋರ್ಸ್ ಐತಿ. ಅಂದರೆ ನೀವು ಲಾಸ್ಟ್ ಬರ್ತದೊಳಗೂ ನೀವು ರೆಸ್ಟ್ ತೊಗೊಂಡಿಲ್ಲ, ನಿಮ್ಮ ಸೋಲಿಗೂ ರೆಸ್ಟ್ ಸಿಕ್ಕಿಲ್ಲ. ಅಲ್ಲಿ ಹೆಂಗಂತಂದ್ರೆ ಶರೀರದ ಕರ್ಮ ಮಾಡಿದ್ರಿ, ಮನಸ್ಸಿನ ಕರ್ಮ ಮಾಡಿದ್ರಿ. ಇಲ್ಲಿನೂ ಹೆಂಗೈತಿ ಅಂದರೆ ಇಲ್ಲಿಯೂ ಸೋಲಿಗೆ ರೆಸ್ಟ್ ಇಲ್ಲ. ನೌ ಯು ಆರ್ ಇನ್ ನೀಡ್ ಆಫ್ ಅ ರೆಸ್ಟ್. ಈಗ ಹೆಂಗೈತಿ ಅಂತಂದ್ರೆ ನೋಡ್ರಿ, ಅಲ್ಲೇನು ಮಾಡ್ತಿದ್ರಿ ಅಂತಂತಂದ್ರೆ ಅಲ್ಲೇ ಕಿಂಗ್ಲಿ ಎನರ್ಜಿ ಇತ್ತು, ಅಲ್ಲಿ ಕಿಂಗ್ಲಿ ಎನರ್ಜಿ ಇತ್ತು, ಕ್ವೀನ್ಲಿ ಎನರ್ಜಿ ಇತ್ತು. ಅಲ್ಲಿ ಎಲ್ಲ ಕೆಲಸಗಳನ್ನ ನೀವು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಿದ್ರಿ. ಭೌತಿಕ ಸುಖಕ್ಕಾಗಿ ಏನು ಬೇಕಂದೆಲ್ಲ ಮಾಡ್ತಿದ್ರಿ. ಯಾಕಂತಂದ್ರೆ ಅಲ್ಲಿ ನಿಮ್ಗೆ ಒಂದು ಬ್ರೇಕ್ ಥ್ರೂ ಇತ್ತು. ಸೊ ವहाँ पर तुम्हें कोई आपत्ति नहीं आई. ಆದರೆ ನಿಮಗೆ ಎಕ್ಸಾಸ್ಟ್ ಆದಂಗೆ ನಿಮಗೆ ಅನ್ನಿಸ್ತಿತ್ತು, ಬಟ್ ನೀವು ಅದ್ರ ಕಡೆ ಯಾವಾಗೂ ಲಕ್ಷಣ ಕೊಡಲಿಲ್ಲ. ಆದರೆ ಇಲ್ಲಿ ಹೆಂಗೈತೆ ನೋಡ್ರಿ, ಈಗ ದೇವ್ರು ಹೆಂಗೆ ಮಾಡ್ಯಾನ. ನಿಮ್ಮಲ್ಲಿ ಈ ಎನರ್ಜಿ ಐತಿ. देखो यहाँ पर एक डेविल की एनर्जी है, उसके बाद में सन की एनर्जी है. ಬಟ್ ಹೆಂಗೈತಿ ಅಂತಂತಂದ್ರೆ ಇಲ್ಲಿ 2 ಆಫ್ ವಾಂಡ್ಸ್ ಐತಿ. ಇಲ್ಲಿ ನೀವು ಪ್ಲ್ಯಾನ್ ಮಾಡ್ತೀರಿ, ಆದರೆ ನಿಮ್ಮ ಪ್ಲ್ಯಾನ್ ಎಂದು ಸಕ್ಸಸ್ ಆಗಂಗಿಲ್ಲ. ಅಲ್ಲಿ ಸಕ್ಸಸ್ ಇತ್ತು, ಇಲ್ಲಿ ಸಕ್ಸಸ್ ಇಲ್ಲ. ಯಾಕಂತಂದ್ರೆ ಅಲ್ಲಿ ಆತ್ಮಕ್ಕೆ ಸಿಗುವಂಥ ಕೆಲಸ ಏನು ಮಾಡಬೇಕಾಗಿದೆ ಅದನ್ನು ನೀವು ಮಾಡಲಿಲ್ಲ. ಇಲ್ಲಿ ಬಂದ್ರಿ, ಇಲ್ಲಿನೂ ನಿಮ್ಗೆ ಅದನ್ನು ಹೇಳಾಕ್ತಾರೆ, ಆತ್ಮಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡು ನೀನು ಅಂತಂದು ಹೇಳಿ. ನೀವು ಇಲ್ಲೇ ರೆಸ್ಟ್ ತೊಗೊಂಡ್ರೆ ರೆಸ್ಟ್ ಏನು ತೋರಿಸ್ತೈತಿ ಗೊತ್ತೈತೇನ್ರಿ, ಒಂಥರ ಕ್ಲಿಯರ್ ಥಿಂಕಿಂಗ್ ತೋರಿಸ್ತೈತೆ. ಅಂದರೆ ನಿಮ್ಮ ಒಂದು ಮೆಂಟಲ್ ಕ್ಲಾರಿಟಿ ಬರ್ತೈತಿ. ಮೆಂಟಲ್ ಕ್ಲಾರಿಟಿ ಬೇಕು ಅಂತಂತಂದ್ರೆ ಅಟ್ಲೀಸ್ಟ್ ಒಂದು 2 ಹೆಜ್ಜೆ ಹಿಂದೆ ಸರಿಬೇಕು ಮನುಷ್ಯ ಯಾವಾಗಿದ್ದರೂ. ಅದರಿಂದ ಏನಾಕತಿ ಅಂದ್ರೆ ಮನುಷ್ಯ ರೀಚಾರ್ಜ್ ಆಕತಿ. ಮತ್ತು ನೀವೇನಾದರೂ ರೀಬಿಲ್ಡ್ ಮಾಡ್ಬೋದು ನಿಮ್ಮ ಆಯುಷ್ಯದೊಳಗೆ. ಒಂದು ಬ್ರೇಕ್ ಥ್ರೂ ಬರ್ತದೆ ನಿಮ್ಮಲ್ಲಿ. ಜೀವನದಲ್ಲಿ ಈಗ ಸದ್ಯ ಅಂತೂ ಏನೂ ಪ್ರಗತಿನೇ ಇಲ್ಲ, ರಿಲೇಷನ್ಶಿಪ್ಸ್ದೊಳಗೂ ಹಾರ್ಮನಿ ಇಲ್ಲ. ನೋಡ್ರಿ, ಲೈಫ್ದೊಳಗೆ ಸಕ್ಸಸ್ ಇಲ್ಲ ಅಂತಂತಂದ್ರೆ ಇಮೋಷ್ನಲ್ ಹಾರ್ಮನಿನೂ ಇಲ್ಲ, ಮತ್ತು ಸಂಬಂಧಗಳಲ್ಲೇನೂ ಬಿರುಕೈತಿ. ಸೊ ಇಲ್ಲೇನು ಹೇಳಕತ್ತಾರ ಅಂತ ದಿಸ್ ಈಸ್ ಮೆಂಟಲ್ ರೆಸ್ಟ್ ಅನ್ರಿ, ಸೋಲಿಗೆ ರೆಸ್ಟ್ ಅನ್ರಿ, ಅಥವಾ ಸೋಲ್ ಸರ್ಚಿಂಗ್ ಆಗಬೇಕು ಅಂತಂತನ್ರಿ, ಅಥವಾ ನೀವು ಸಾಲಿಟ್ಯೂಡ್ನ್ಯಾಗ ಹೋಗ್ಬೇಕಂತಂತನ್ರಿ. ಇದು ನಿಮಗೆ ಮ್ಯಾಂಡೇಟ್ರಿ ಐತಿ. ಇದೀಗ ನಿಮಗೆ ಹೋದ ಜನ್ಮದಾಗೂ ಬೇಕಾಗಿತ್ತು, ನಿಮಗೆ ಈ ಜನ್ಮದಾಗೂ ಬೇಕಾಗೈತಿ. ಆ್ಯಂಡ್ ಯು ಆರ್ ಡೆಸ್ಪರೇಟ್ಲಿ ಸರ್ಚಿಂಗ್ ಫಾರ್ ಇಟ್. ಸೊ ಎಷ್ಟಾಕತಿ ನೀವು ಅದ್ರ ಸಲುವಾಗಿ ಟ್ರೈ ಮಾಡಿರಿ. ನೋಡಿರಿ ಈಗ ಹೆಂಗೈತಿ ಅಂತಂತಂದ್ರೆ ಇಲ್ಲಿ ಕಿಂಗನ್ ಎನರ್ಜಿ ಐತಿ. ಆ್ಯಕ್ಚುಲಿ ಇಲ್ಲಿ ಪ್ಲ್ಯಾನಿಂಗ್ಸ್, ನಿಮ್ಮ ಪ್ಲ್ಯಾನನ್ನ ನೀವು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಈ ಎನರ್ಜಿಯಿಂದ ನೀವು ದಾಟಬೇಕು. ಫಸ್ಟಿಗೆ ನೀವು ಈ ಎನರ್ಜಿ ಫೇಸ್ ಮಾಡ್ಬೇಕು. ನೀವು ಈ ಎನರ್ಜಿ ಫೇಸ್ ಮಾಡಿದ್ರಿ ಅಂದರೆ ನೀವು ಏನು ಪ್ಲ್ಯಾನ್ಸ್ ಮಾಡ್ತಿರಲ್ಲ ಈ ಲೈಫ್ದೊಳಗೆ ಅವು ಸರಿ ಆಗ್ತಾವೆ. ದಿಸ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನೀವು ಹೆಂಗೆ ಅಂತಂತಂದ್ರೆ ನಿಮ್ಮ ಸೋಲಿಗೆ ಏನು ಬೇಕು ನೀವು ಅದನ್ನು ಕೊಟ್ರಿ ಅಂತಂತಂದ್ರೆ ನಿಮ್ಮ ಸೋಲು ನಿಮ್ಮ ಭೌತಿಕ ಜಗತ್ತಿಗೆ ಏನು ಬೇಕು ನಿಮಗೆ ಅದನ್ನು ಕೊಡ್ತೈತಿ, ಶ್ಯೂರ್. ಇನ್ನು ಯಾವ ವಿಷಯಗಳದಾವ ಅದ್ರ ಮೇಲೆ ನೀವು ಏನು ಕೆಲಸ ಮಾಡಬೇಕು. ಎಸ್, ಆಕ್ಯುಪೇಷನ್, ಅ ಲಾಂಗ್ ರೋಡ್. ಈಗ ಏನು ಮಾಡಬೇಕು ಅಂತಂತಂದ್ರೆ ಅವಾಗ ಜನರ ಸಲುವಾಗಿ ನೀವು ಕೆಲಸ ಮಾಡ್ತಿದ್ರಿ. ಈಗೂ ಸಹಿತ ನೀವು ಜನರ ಸಲುವಾಗಿ ಕೆಲಸ ಮಾಡಿರಿ. ಆದರೆ ಹೆಂಗೆ ಅಂತಂತಂದ್ರೆ ಜನರ ಸಲುವಾಗಿ ಅಷ್ಟೇ ಕೆಲಸ ಮಾಡಿರಿ.
ಅವ್ರಿಗೆ ಏನು ಬೇಕು ಅದನ್ನು ಕೊಡ್ರಿ. ಅದರಿಂದ ನಿಮಗೆ ಏನು ಬೇಕು ಅದರೊಳಗೆ ನೀವು ಪ್ರಾಫಿಟ್ ಹುಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಹೆಂಗಿರ್ತೈತೆ ಅಂತಂದ್ರೆ ಬಿಸ್ನೆಸ್ ನಾವು ದೊಡ್ಡದು ಮಾಡಬೇಕು ಮತ್ತು ಮಟೀರಿಯಲ್ ಜೀವನದ ಕಡೆ ಲಕ್ಷ್ಯ ಕೊಟ್ಟು, ನಿಮ್ಮ ಆಕ್ಯುಪೇಷನ್ ಕಡೆ ಲಕ್ಷ್ಯ ಕೊಟ್ಟು, ಕಿಂಗ್ ಅಂದರೆ ಇದರ ಅರ್ಥ ರಾಜ ಆಳಬೇಕು ಅಂತಂತಲ್ಲ. ಅಂದರೆ ನಿಮ್ದು ಯಾವ್ದು ಆಕ್ಯುಪೇಷನ್ ಐತಲ್ಲ ಅದ್ರೊಳಗೆ ಈಗ ಹೆಂಗೆ ಅಂತಂತಂದ್ರೆ ಮಂದಿ ಸಲುವಾಗಿ ನೀವು ಅವಾಗೂ ಮಾಡ್ತಿದ್ರಿ, ಮಂದಿ ಸಲುವಾಗಿ ನೀವು ಈ ಸರ್ತೆನೂ ಮಾಡಿರಿ, ಬಟ್ ನಿರಪೇಕ್ಷ ಭಾವನೆಯಿಂದ ಮಾಡಿರಿ. ನಿಮ್ಮ ಲೈಫದು ಪರ್ಪಸ್ ಏನೈತಿ ಅಂತ ಹೇಳಿ ತಿಳ್ಕೊಂಡು ಮಾಡಿರಿ. ವಿವೇಕಯುಕ್ತ ಜ್ಞಾನದಿಂದ ಮಾಡಿರಿ. ಓಕೆ, ಇಲ್ಲೇನೈತೆ ಹೇಳ್ರಿ, ದೆರ್ ಇಸ್ ಲಾಂಗ್ ರೋಡ್. ಇದು ಹೆಂಗೈತೆ 5, 6, 7, 8. ದಿಸ್ ಇಸ್ ವೆರಿ ಕಾರ್ಮಿಕ್, ಮೀನ್ಸ್ ದೆರ್ ಇಸ್ ಅ ಲಾಂಗ್ ವೇ ಟು ಗೋ. ನೀವು ಸೇಫ್ ಹಂಗೆ ನಿಮ್ಮ ಡೆಸ್ಟಿನೇಷನ್ ನೀವು ರೀಚ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಫಾಲೋ ದೀಸ್ ಥಿಂಗ್ಸ್. ಆಕ್ಯುಪೇಷನ್ದೊಳಗೆ ನೀವು ಏನಾದರೂ ಮಾಡಿದರೆ ಸಾಕ್ಷಿ ಭಾವದಿಂದ ಮಾಡಿರಿ. ನಿಮಗಾಗಿ ಅಂತಂತ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗಾಗಿ ಏನಾದರೂ ಮಾಡ್ಕೋಬೇಕು ಅಂತಂದ್ರೆ ಸೋಲ್ ಸರ್ಚಿಂಗ್ ಅಂತಂದ್ರೆ ಟೇಕ್ ರೆಸ್ಟ್. ನಿಮ್ಮ ಸೋಲಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡ್ರಿ. ನೀವು ನಿಮ್ಮ ಸೋಲಿಗೆ ಮಾಡೋದು ಉಪಕಾರ ಅದೇ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.